ಎಲ್ಲರಿಗೂ ನಮಸ್ಕಾರ. ನನಗೆ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಯಜಮಾನರು ಕನ್ವೆನ್ಷನ್ ಮೈಕ್ರೋವೇವ್ ಗಿಫ್ಟ್ ಕೊಟ್ಟಿದ್ದಾರೆ. ನನಗೆ ಇದ್ರದ್ದು ತುಂಬ ಅವಶ್ಯಕತೆ ಇತ್ತು. ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಕ್ರೋಮಾ ಮತ್ತು ರಿಲಯನ್ಸ್ ಈ ಕಡೆ ಎಲ್ಲ ಹೋಗಿ ನಾನು ನೋಡಿದೆ. ಆನ್ಲೈನ್ಗಿನ್ನ ಹೊರಗಡೆ ಕ್ರೋಮಾದಲ್ಲಿ ಮತ್ತು ರಿಲಯನ್ಸ್ನಲ್ಲೇ ಪ್ರೈಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾವು ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ವಿ. ಡೆಮೋ ಕೊಡೋದಕ್ಕೆ ನೆಕ್ಸ್ಟ್ ಡೇ ಬರ್ತಾರೆ ಅಂತ ಹೇಳಿದ್ರು. ಬಟ್ ನಾವು ಅರ್ಜೆಂಟಾಗಿ ನೋಡಬೇಕಾಗಿತ್ತು, ಹಾಗಾಗಿ ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ. 30 ಲೀಟರ್ IFB ಮೈಕ್ರೋ ಓವೆನ್, ಕನ್ವೆನ್ಷನ್ ಮೈಕ್ರೋ ಓವೆನ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಏನೇನು ಒಳಗಡೆ ಐಟಮ್ ಇದೆ ಅಂತ ಚೆಕ್ ಮಾಡ್ಕೊತಾ ಇದ್ವಿ ನಾವು. ಒಂದು 2-3 ಕಂಪ್ನಿದು ನಾವು ನೋಡ್ಕೊಂಬಂದಿದ್ವಿ. ಕ್ಯಾವಿಟಿ ಕೆಲವೊಂದು ಸಿರಮಿಕ್ ಇತ್ತು ಮತ್ತು ಕೆಲವೊಂದು ಸ್ಟೀಲಿಂದಿತ್ತು. ಇದು ಸ್ಟೀಲಿಂದು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸಿರಮಿಕ್ಕಿಂದು ಚೆನ್ನಾಗಿರುತ್ತೆ, ಬಟ್ ನನಗೆ ರೋಟಿಸರಿ ಬೇಕಾಗಿತ್ತು ಗ್ರಿಲ್ಲೆಲ್ಲ ಮಾಡೋದಕ್ಕೆ. ಹಾಗಾಗಿ ನಾನು ಈ IFBನ ಚೂಸ್ ಮಾಡಿಕೊಂಡೆ. ನೋಡ್ಬೋದು ನೀವಿಲ್ಲಿ ತಂದೂರಿ ಸ್ಟ್ಯಾಂಡು ಮತ್ತು ಬೇಕಿಂಗಿಂದು ಪ್ಲೇಟ್ ಎಲ್ಲ ಕೊಟ್ಟಿದ್ದಾರೆ. ಕೇಕೆಲ್ಲ ನಾನು ಕುಕ್ಕರಲ್ಲಿ ಬೇಕ್ ಮಾಡ್ಕೊತಾ ಇದ್ದೆ. ಇದರಿಂದ ಈಸಿ ಆಗುತ್ತೆ ಬೇಕ್ ಮಾಡೋದಕ್ಕೆ. ಹಾಗೆ ತಂದೂರಿ ಮಾಡ್ಕೊಳೋದಕ್ಕೆ, ವೆಜ್ ನಾನ್ ವೆಜ್, ಪನ್ನೀರ್ ಗ್ರಿಲ್ ಮಾಡ್ಕೊಳೋದಕ್ಕೆ, ಪನ್ನೀರ್ ಟಿಕ್ಕಾ ಮಾಡ್ಕೊಳೋದಕ್ಕೆ, ಈ ರೆಸಿಪಿಗಳಿಗೆಲ್ಲ ಯೂಸ್ ಆಗುತ್ತೆ ಇದು. ಸೊ ಎಲ್ಲ ಓಪನ್ ಮಾಡಿ ಎಲ್ಲ ತೆಗೆದಿಟ್ಬಿಟ್ಟು ಮತ್ತೆ ನಾವು ಒಳಗೆ ಇಟ್ಟು ನೋಡ್ತಾ ಇದ್ವಿ. ನೆಕ್ಸ್ಟ್ ಡೇ ಬಂದು ನಮಗೆ ಡೆಮೋ ತೋರಿಸಿದ್ರು. ಸರ್ ಇದು ನೋಡ್ಕೊಳ್ಳಿ, 010 ಇದು ನಾರ್ಮಲ್ ಬೈ ಡಿಫಾಲ್ಟ್. ಏನು ಪ್ರಾಬ್ಲಮ್ ಇಲ್ಲಿರೋದು ಮೇಲ್ಗಡೆ ಇರೋದು ಓನ್ಲಿ ಹೀಟಿಂಗ್. ಬೈ ಡಿಫಾಲ್ಟ್ ಟೈಮ್ ಸೆಟ್ಟಿಂಗ್ ಇರತ್ತು. ಇವೆಲ್ಲ ನೋಡಿ ಬೇವರೇಜ್ ಅನ್ಕೊಳ್ಳಿ, ಇಲ್ಲಿ ಏನೇನು ಐಟಮ್ ಯೂಸ್ ಮಾಡ್ಬೇಕಂತ ಇಲ್ಲಿ ಇರುತ್ತೆ. ಓಕೆನಾ, ಇಟ್ಕೊಂಡು ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಸ್ಟಾರ್ಟ್ ಮಾಡಿ. 2 ಮಿನಿಟ್ಸ್ ಇದೆ. ಸೆಂಟ್ರಲ್ ಓಪನ್ ಮಾಡ್ಬೋದು, ತೊಂದರೆ. ಓಪನ್ ಮಾಡಿ ಚೆಕ್ ಮಾಡ್ಕೋಬಹುದು. ಆಯ್ತಂದ್ರೆ ಕ್ಲೋಸ್ ಮಾಡಿ, ತಿರ್ಗಾ ಬೇಕಂದ್ರೆ ಸ್ಟಾರ್ಟ್ ಅಷ್ಟೇ. ಬೇಕಂದ್ರೆ ಸ್ಟಾರ್ಟ್. ಅಂದ್ರೆ 2 ಟೈಮ್ಸ್ ಪಾಸ್ ಆಗತ್ತೆ, ಕ್ಯಾನ್ಸಲ್ ಆಗತ್ತೆ. ಓಕೆನಾ, ಡೈರೆಕ್ಟ್ ಆಗಿ ಓಪನ್ ಮಾಡಿದ್ರೆ ಪಾಸ್ ಆಗುತ್ತೆ. ಓಕೆನಾ, ಪಾಪ್ಕಾರ್ನ್ ಅನ್ಕೊಳ್ಳಿ, ಸೇಮ್ ಪಾಪ್ಕಾರ್ನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್. 3 ಮಿನಿಟ್ಸ್ ಬೈ ಡಿಫಾಲ್ಟ್ ಸರ್. ಇದೆಲ್ಲ ಮೇಲ್ಗಡೆ ಇರೋದು ಓನ್ಲಿ. ಸರ್ ಇದು ನೋಡಿ ವೆಯ್ಟ್ ಡಿಫ್ರೆಸ್ಟ್ ಫ್ರಿಜ್ ಐಟಮ್. ಫ್ರಿಜ್ ಏನಾದ್ರು ಗೀ ಕರಗ್ಬೇಕಂದ್ರೆ ಇದು ಸೆಲೆಕ್ಟ್ ಮಾಡೋದು ಸೇಮ್ ಟೈಮಿಂಗ್. 4 ಮಿನಿಟ್ಸ್. ಗಟ್ಟಿ ಮೊಸರಿತ್ತು ಅಂದ್ರೆ ಹಾಲು ಇತ್ತು ಅಂದ್ರೆ ಕರಗತ್ತೆ. ಹಾಕಿರ್ಬೇಕು ಮೇಡಮ್, ಹಾಕಿರ್ಬೇಡ. ಫ್ರೀಸ್ ಆಗಿರುತ್ತಲ್ಲ ಅದನ್ನು ಇಡ್ಬೋದು ಮೇಡಮ್, ತೊಂದರೆ ಏನಿಲ್ಲ. ಬಟ್ ಬೋರಸಲ್ಲಿ ಗ್ಲಾಸ್ ಅಲ್ಲಿ ಯೂಸ್ ಮಾಡಿ. ಓಕೆನಾ, ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡಿದ್ರೆ ಅದು ಅನ್ಕೋಲತ್ತು. ನೀವು ಬೋರಸಲ್ ಗ್ಲಾಸಸ್ ಅಲ್ಲಿ ಯೂಸ್ ಮಾಡಬಹುದು. ಓಕೆನಾ, ಇದು ಸೇಮ್. ಫೋರ್ ಮಿನಿಟ್ಸ್ ಇದೆ. ರೀಹೀಟ್ 1.5 ಮಿನಿಟ್ಸ್. ಓಕೆ, ರೀಹೀಟ್ ಏನೇನಕ್ಕೆ ಯೂಸ್ ಮಾಡಿ? ರೀಹೀಟ್ ಅಂದ್ರೆ ಆಲ್ರೆಡಿ ಫುಡ್ ಮಾಡಿ ರೆಡಿ ಇರುತ್ತೆ, ಅದನ್ನ ರೀಹೀಟ್ ಮಾಡಲಿಕ್ಕೆ 2 ಮಿನಿಟ್ಸ್ ಇರುತ್ತೆ. ಅದು ನಿಮ್ ಡೈರೆಕ್ಟ್ ಇದೆ ಸರ್, ನೀವು ಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು, ತೊಂದರೆ. ಓಕೆನಾ, ಇದು ನೋಡಿ ಎಕ್ಸ್ಪ್ರೆಸ್ ಕುಕಿಂಗ್ ಇದೆ 30 ಸೆಕೆಂಡ್ಸ್. ಡೈರೆಕ್ಟ್ ಸ್ಟಾರ್ಟ್ ಕೊಟ್ರೆ ಟೀ ಕಾಫಿ ಹೀಟ್ ಮಾಡಬೇಕಂದ್ರೆ ಇದರಲ್ಲಿ. ಓಕೆನಾ, ವಾಟರ್ನು ಸೇಮ್, ವಾಟರ್ ಹೀಟ್ ಮಾಡ್ಕೋಬಹುದು. ಕೆಳಗಡೆ ಇರೋದು ಕುಕಿಂಗ್ ಸರ್. ಓಕೆನಾ, ಇದು ನೋಡ್ಕೊಳ್ಳಿ, ಮೈಕ್ರೋ ಪವರ್ ಲೆವೆಲ್ ಅಂದ್ರೆ ರೈಸ್ ಐಟಮ್, ಸಾಂಬಾರ್ ಐಟಮ್ ಕುಕಿಂಗ್ ಮಾಡ್ಬೇಕಂದ್ರೆ ರೆಡಿ ಮಾಡಿ ಒಳಗಡೆ ಇಟ್ಬಿಟ್ಟು ಓಕೆನಾ ಕ್ಲೋಸ್ ಮಾಡಿ. ಆಮೇಲೆ ಇದು ಫಸ್ಟ್ ಸೆಲೆಕ್ಟ್ ಮಾಡಬೇಕು, ಟೈಮಿಂಗ್ ಸೆಟ್ ಮಾಡ್ಕೋಬೇಕು, ಆಮೇಲೆ ಸ್ಟಾರ್ಟ್. ಸೇಮ್ ಸೆಂಟ್ರಲ್ ಓಪನ್ ಮಾಡ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಕ್ಲೋಸ್. ಓಕೆನಾ, ಕನ್ವೆಕ್ಷನ್ ಕೇಕ್ಸ್ ಪಿಜ್ಜಾ ಇದರಲ್ಲೇ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಇದು ಸೇಮ್ ಇದರಲ್ಲಿ
ಮೇಲ್ಗಡೆ ಓಕೆನಾ. ಓಕೆ. ಸೇಮ್ ಸರ್, ಕನ್ವೆಕ್ಷನ್ ಮೈಕ್ರೋ ಕನ್ವೆಕ್ಷನ್ ಎರಡರಲ್ಲಿ ನೀವು ಕೇಕ್ಸ್ ಪಿಜ್ಜಾ ಎರಡು ಯೂಸ್ ಮಾಡ್ಕೋಬಹುದು ಸರ್. ಇದು ಸೇಮ್, ಫಸ್ಟ್ ಸೆಲೆಕ್ಟ್ ಮಾಡಬೇಕು, ಸೇಮ್ ಟೈಮಿಂಗ್ ಸೆಟ್ ಮಾಡ್ಕೋಬೇಕು, ಆಮೇಲೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಸೆಲೆಕ್ಟ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಆಗಲ್ಲ, ಕಂಪಲ್ಸರಿ ನೀವು ಟೈಮಿಂಗ್ ಸೆಟ್ ಮಾಡ್ಬೇಕು. ಓಕೆ. ಓಕೆನಾ. ಸೆಲೆಕ್ಟ್ ಮಾಡಿ ಟೈಮ್ ಸೆಟ್ ಮಾಡಲೇಬೇಕು. ಹೌದು ಸರ್. ಓಕೆನಾ. ಇದು ಗ್ರಿಲ್ ಸರ್, ಗ್ರಿಲ್ ಚಿಕನ್ ನಿಮ್ ಇಷ್ಟ ಸರ್. ಇದು ಒಂದಾದ್ರೆ ಇಟ್ಕೋಬಹುದು, ಎರಡಾದ್ರೆ ಓಕೆನಾ. ಇದರಲ್ಲಿ ಯೂಸ್ ಮಾಡ್ಬೇಕು ಸರ್. ಓಕೆ. ಇದು ಸೇಮ್ ಸರ್, ಟೈಮಿಂಗ್ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಗ್ರಿಲ್ ಚಿಕನ್ ಇದರಲ್ಲಿ ಯೂಸ್ ಮಾಡಿ ಸರಿ. ತಂದೂರಿ ಪನ್ನೀರ್ ಟಿಕ್ಕಾ ಎರಡು ಯೂಸ್ ಮಾಡ್ಕೋಬಹುದು. ಇದು ನೋಡ್ಕೊಳ್ಳಿ. ಆ ತರ ಬೇಕಿದು. ಓಕೆ, ಇಲ್ಲಿ ನೋಡಿ ಸರ್, ತಂದ್ ಗ್ರಿಲ್ ಅಂತ ಇದೆ ನೋಡಿ. ಇದರಲ್ಲಿ ಸೆಲೆಕ್ಟ್ ಮಾಡಿ ಸೇಮ್ ಟೈಮಿಂಗ್ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು. ತಂದೂರಿ ಚಿಕನ್ ಅದರಲ್ಲಿ ಯೂಸ್ ಮಾಡಿ ಸರ್. ಈ ಕನ್ವೆಕ್ಷನ್ ಇದೆ ನೋಡಿ ಸರ್, ಇದರಲ್ಲಿ ಪನ್ನೀರ್ ಟಿಕ್ಕಾ ಯೂಸ್ ಮಾಡ್ಬೋದು. ರೊಟೇಷನ್ ಆಗ್ತಾ ಇದೆ ನೋಡಿ ಸರ್. ಓಕೆನಾ. 10 minutes ಸಿಗಲ್ಲ ಆಗೋದಾ? ಅದೆಲ್ಲ ನಿಮ್ ಇಷ್ಟ, ಟೈಮಿಂಗ್ ನೀವು ಎಷ್ಟೇ ಕುಕ್ ಮಾಡ್ಕೊಳ್ಳೋ ಟೈಮಿಂಗ್. ಓಕೆನಾ. ನಾವು ಸರ್ ಇನ್ನೇ ನಮ್ ಡೆಮೋಗೋಸ್ಕರ ಮಾಡಿ. ಓಕೆನಾ. ಕನ್ವೆಕ್ಷನ್ ಸರ್, ಇದು ನೋಡಿ ಕನ್ವೆಕ್ಷನ್ ಇದರ ಎರಡರಲ್ಲಿ ನೀವು ಪನ್ನೀರ್ ಟಿಕ್ಕಾ ಯೂಸ್ ಮಾಡ್ಬೋದು. ಸೇಮ್ ಟೈಮಿಂಗ್ ಸೆಟ್ ಮಾಡಿ ಟೈಮಿಂಗ್ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಇದು ನೋಡಿ, ಇದು ಹ್ಯಾಂಡಿಂಗ್ ತೆಗೋದು ಸರ್. ಇದು ಹೀಟ್ ಇರತ್ತೀನ ತೆಗೋದು. ಸರ್ ಇಲ್ಲಿ ನೋಡಿ, ಸ್ಟೀಮ್ ಬೈ ಕ್ಲೀನ್ ಅಂತ ಹೇಳಿದ ಒಂದು ಬೌಲ್ ಅಲ್ಲಿ ಹಾಫ್ ಲೆಮನ್ ಹಾಫ್ ವಾಟರ್ ಒಳಗಡೆ ಇಟ್ಬಿಟ್ಟು ಇದು ಸೆಲೆಕ್ಟ್ ಮಾಡಿ 5 minutes ಬರತ್ತು. ಇನ್ ಕೇಸ್ ಆಯಿಲ್ ಐಟಮ್ ಮತ್ತೆ ಏನಾದ್ರು ಯೂಸ್ ಮಾಡಿದ್ರೆ ಮೇಲ್ಗಡೆ ಎಲ್ಲ ಅಂದ್ಕೊಂಡಿರುತ್ತೆ ಆಯಿಲ್. ಹಾಫ್ ಲೆಮನ್ ಹಾಫ್ ವಾಟರ್ ಒಳಗಡೆ ಇಟ್ಬಿಟ್ಟು ಇದು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಸಾಕು. 5 minutes ಅಲ್ಲಿ ಆಯಿಲ್ ಎಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಓಕೆನಾ. ನೀವು ಕ್ಲೀನ್ ಮಾಡ್ಬೋದು. ಕೀಪ್ ವಾಮ್ ಅಂದ್ರೆ ನೀವು ನಾರ್ಮಲ್ ಹೀಟ್ ಆಗಲ್ಲ, ವಾಮ್ ಅಲ್ಲೇ ಇರುತ್ತೆ. ನೀವು 1/2 hour ಅದೇ ಇಟ್ಕೋಬಹುದು, 1 hour ಅದೇ ಇಟ್ಕೋಬಹುದು. ನೀವು ನೋಡಿ ಟೈಮಿಂಗ್ಸ್ 90 minutes ಇದೆ ಸರ್. ನಿಮ್ಗೆ ಎಷ್ಟು ಮಿನಿಟ್ಸ್ ಆಗ್ಬೇಕಂದ್ರೆ ಸೆಲೆಕ್ಟ್ ಮಾಡಿ ಸ್ಟಾರ್ಟ್. ಏನಕ್ಕೋಸ್ಕರ ಯೂಸ್ ಆಗುತ್ತೆ ವಾಮ್ ಸರ್? ಹೀಟ್ ಆಗಲ್ಲ. ಇವಾಗ ಊಟ ಜಾಸ್ತಿ ಬಿಸಿ ಮಾಡೋದು ಬೇಡ. ಒಂದು 10 minutes ಆದ್ಮೇಲೆ ವಾಮ್ ಅಲ್ಲೇ ಇರಬೇಕು. ಫುಲ್ ಕೋಲ್ಡ್ ಅಲ್ಲೇ ಇರುತ್ತೆ ನೋಡಿ. ಅದು ವಾಮ್ ಬೇಕಂದ್ರೆ ವಾಮ್ ಅಲ್ಲೇ ಇಟ್ಟು. ಓಕೆನಾ. ಜಾಸ್ತಿ ಬಿಸಿ ಬೇಡ, ನಾರ್ಮಲ್ ವಾಮ್ ಬೇಕಂದ್ರೆ ಸೆಲೆಕ್ಟ್ ಮಾಡಿ. ಓಕೆನಾ. ಇದು ನೋಡಿ ಸರ್, ಪವರ್ ಸೇವ್ ಅಂದ್ರೆ ಇದು ಸೇವ್ ಆಗುತ್ತೆ, ಆಫ್ ಆಗುತ್ತೆ. ಆಫ್ ಆಗುತ್ತೆ. ಅಲ್ಲಿ ಆಫ್ ಆಗುತ್ತೆ, ಇಲ್ಲಿ ಆಫ್ ಆಗುತ್ತೆ ಅಷ್ಟೇ ಸರ್. ಅಂದ್ರೆ ಈಗ ಫಸ್ಟಿಗೆ ನಾವು ಕ್ಲೀನ್ ಮಾಡ್ಕೋಬೇಕಾ, ಇಲ್ಲ ಡೈರೆಕ್ಟ್ ಆಗಿ ಏನಾದ್ರು ಮಾಡ್ಬೋದಾ, ಇಲ್ಲ ಕ್ಲೀನ್ ಮಾಡ್ಕೋಬೇಕಾ ಫಸ್ಟ್? ಏನಿಲ್ಲ, ಡೈರೆಕ್ಟ್ ಸ್ಟಾರ್ಟ್ ಮಾಡಿ ನೀಟಾಗಿ. ಓಕೆ, ಅರ್ಥ ಆಯ್ತಾ? ನಿಮ್ಗೆ ಕುಕಿಂಗ್ ಡೆಮೋ ಬೇಕಂದ್ರೆ ನೀವು 30 FRC ಅಂತ ಯೂಟ್ಯೂಬ್ ಅಲ್ಲಿ 1.5 hour 2 hours ಇರುತ್ತೆ, ಚೆಕ್ ಮಾಡಿ. ನೀವೇ ಸ್ಟಾರ್ಟ್ ಮಾಡಿ. ಎಕ್ಸ್ಪ್ರೆಸ್ ಕುಕಿಂಗ್ ಹಾಕಿ. ಎಕ್ಸ್ಪ್ರೆಸ್ ಇಲ್ಲಿ ನೋಡಿ 30 seconds ಸ್ಟಾರ್ಟ್. ನಾವು ಡೈರೆಕ್ಟ್ ಸ್ಟಾರ್ಟ್ ಕೊಡಿ. ಅದು ಆಗಿಲ್ಲ ಅಂದ್ರೆ 1.5 minute ರೀಹೀಟ್ ಕಟ್. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಮಾಡ್ಕೋಬಹುದು ಸರ್. 1 minute 2 minutes 10 minutes ಸೆಲೆಕ್ಟ್ ಮಾಡಿ. ಇದೇನು ಬೇಡ, ಡೈರೆಕ್ಟ್ 1 minute 2 minutes ಇಟ್ಕೊಂಡು ಸ್ಟಾರ್ಟ್ ಮಾಡಿ ಅಷ್ಟೇ. ಇದು ಮೇಡಮ್ ಇಲ್ಲೇ ಇರ್ಬೇಕು, ನಿಮ್ಗೆ ಗೊತ್ತಾಗತ್ತೆ ನೋಡಿ. ಇಲ್ಲಿ ಓಪನ್ ಮಾಡ್ಬೇಕಂತ ಹೇಳಿದೆ ಸೆಂಟರ್. ಅದೇನು ಆಗಲ್ಲ, ಮುಟ್ಬೋದು ಸರ್. ಮುಟ್ಟಿ ನೋಡಿ ಆಗಿದೆಯಾ? ಇಲ್ಲ, ಬೆಸ್ಟ್ ಉಗುರು ಬೆಚ್ಚಗಾಗಿದೆ ಅಷ್ಟೇ. 30 seconds ಇದೆ ಸರ್. ಓಕೆ. ನೀವು 1 minute 1.5 minute ಫುಲ್ ಹೀಟ್ ಆಗುತ್ತೆ. 1 ನಿಮಿಷ. ಇವಾಗ 1 minute ಡೈರೆಕ್ಟ್ 1 minute ಇಟ್ಟಿರಿ ಸರ್. ಸ್ಟಾರ್ಟ್ ಮಾಡಿ ಸರ್.
ಇಲ್ಲಿ ನೋಡಿ ಸರ್, ಇವಾಗ ಒಳಗಡೆ ನೋಡಿ ಎಷ್ಟು ಹೀಟ್ ಇದೆ. ಇದು ಗ್ಲಾಸ್ ನೋಡಿ ಹೀಟ್ ಇಲ್ಲ. ನೀವು ಬೋರೋಸೆಲ್ ಗ್ಲಾಸಸ್ ಯೂಸ್ ಮಾಡಿದ್ರೆ ಈ ತರ ಇಟ್ಕೋಬಹುದು. ಓಕೆ. ಅರ್ಥ ಆಯ್ತಾ? ಇವಾಗ ಕ್ಯಾನ್ಸಲ್ ಮಾಡಿ ಆಯ್ತಾ? ಇದು ಓಕೆನಾ? ಸರಿ ಮೇಡಮ್, ಏನೋ ಡೌಟ್ ಇದ್ರೆ ಫೋನ್ ಮಾಡಿ. ಎಷ್ಟೊಂದ್ರಿ ವಾರಂಟಿ? 1 year. 1 year. 1 year ವಾರಂಟಿ. ಡೆಮೋ ಎಲ್ಲ ಚೆನ್ನಾಗಿ ತೋರಿಸಿದ್ರು, ನಮಗೆ ಎಲ್ಲ ಕ್ಲೀನಾಗಿ ಹೇಳ್ಕೊಟ್ರು. ಇಲ್ಲಿ ಮೇಲ್ಗಡೆ ರೆಸಿಪಿಗಳ್ದು ಎಲ್ಲ ನೇಮ್ ಬರೆದಿದ್ದಾರೆ, ಯಾವ್ದ್ಯಾವ್ದು ಕುಕ್ ಮಾಡ್ಬೋದು ಅಂತ ಹೇಳಿ. ಹಾಗೆ ಇಲ್ಲಿ ಕೆಳಗಡೆ ಕೂಡ 9 ರೆಸಿಪಿಗಳನ್ನ ನಾವು ಡೈರೆಕ್ಟಾಗಿ ಕುಕ್ ಮಾಡ್ಬೋದು. ಬಟನ್ಸ್ ಇದೆ ನೋಡಿ ಮೇಲೆ. ಇದು ಬರೀ ಡೆಮೋ ಪರ್ಪಸ್ಸಿಗೆ ಅಷ್ಟೇ ವಿಡಿಯೋ ಮಾಡಿರೋದು. ಧನ್ಯವಾದಗಳು.